ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಪ್ರೈಸ್ ಲಾರ್ಡ್ एवरीवन, वेलकम बैक टू माय चैनल शोभा गार्डनिंग. हाय दोस्तों, सबको नमस्कार. सब कैसे हैं? सब अच्छी है ना दोस्तों? दोस्तों आज का वीडियो है आपका लड़का लड़की रहते ना दोस्तों, उसका रूम एस्थेटिक रूम डेकोरेशन कैसे करते देखते हैं दोस्तों. मैंने पहले करके रखा है दोस्तों, क्योंकि वीडियो बड़ा हो जाएगा, आपको बोर हो जाएगा देखने को. ओके दोस्तों, थोड़ा मैं कन्नड़ा में और थोड़ा हिंदी में बात करता हूँ दोस्तों. उतना हिंदी में मैं एक्सपोर्ट नहीं है दोस्तों. ओके दोस्तों, थोड़ा थोड़ा क्या बोलते हैं मिस्टेक होगा, माफ़ कीजिए दोस्तों. ओके दोस्तों, वीडियो स्टार्ट करते हैं. लेट्स स्टार्ट. ಸ್ನೇಹಿತರೆ ನೋಡಿ, ನಿಮ್ಮ ಮಕ್ಕಳು ಆದರೆ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಆಫೀಸ್ಗೆ ಹೋಗೋ ಮಕ್ಕಳು, ಅವ್ರ ರೂಮ್ಗಳನ್ನ ಹೇಗೆ ನಾವು ಡೆಕೋರೇಷನ್ ಮಾಡೋದಂತ, ಅಸ್ಥೆಟಿಕ್ ರೂಮ್ ಡೆಕೋರ್ ಅಂತ ಇವಾಗ ನೀವು ಕೇಳಿರ್ತೀರ ಸ್ನೇಹಿತರೆ. ಎಲ್ಲ ವೀಡಿಯೋಸ್ಗಳಲ್ಲಿ ಯೂಟ್ಯೂಬ್ಗಳಲ್ಲೂ ಹಾಕ್ತಾ ಇರ್ತಾರೆ. ಆ ಥರ ನಿಮ್ಮ ಮಗಳು ಆಫೀಸ್ಗೆ ಹೋಗೋ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಯಾವ ಥರ ಅವ್ರಿಗೆ ವರ್ಕ್ ಸ್ಪೇಸು, ಆಮೇಲೆ ಕೆಲಸ ಮಾಡ್ತಾರಲ್ಲ ಮನೆಯಲ್ಲೇ ಕುತ್ಕೊಂಡು ಮಾಡೋಕ್ಕೆ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು ಸ್ನೇಹಿತರೆ. ಅದಕ್ಕೆ ನಾನು ನೋಡಿ ಯಾವ ಥರ ಡೆಕೋರೇಷನ್ ನಿಮ್ಮ ಮನೆ ಮಾಡೋದು ಅಂತ ನಾನು ನಿಮ್ಮ ಬೆಡ್ರೂಮ್ ರೂಮ್ ಡೆಕೋರೇಷನ್, ನಿಮ್ಮ ಮಕ್ಕಳ ರೂಮು ಯಾವ ಥರ ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ವರ್ಕ್ ಮಾಡೋ ಸ್ಪೇಸು ಸ್ನೇಹಿತರೆ. ಇಲ್ಲಿ ನೋಡಿ, ಗಿಡಗಳನ್ನ ನಾವು ಇಟ್ಟರೆ ಒಂಥರ ಮೈಂಡು ರಿಲೀಫ್ ಆಗಿರುತ್ತೆ ಸ್ನೇಹಿತರೆ. ಪ್ಲ್ಯಾಂಟ್ ಅಂದ್ರೇ ಒಂಥರ ಪಾಸಿಟಿವ್ ಎನರ್ಜಿ ಸ್ನೇಹಿತರೆ. ಒಳ್ಳೆ ಗಾಳಿ, ಆಮೇಲೆ ಅದು ಇಟ್ಟರೆ ನಮಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಏನೋ ಕಿಚನಲ್ಲೂ ನೋಡಿ, ಒಂದು ಪ್ಲ್ಯಾಂಟ್ ಇಟ್ಟರೂ ನಮ್ಗೆ ಕೆಲಸ ಮಾಡೋಕ್ಕೆ ಒಂಥರ ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಸ್ನೇಹಿತರೆ. ಆ ಥರ ನೋಡಿ, ಇಲ್ಲಿ ನೋಡಿ, ನಾವು ಮಲಗೋ ಸ್ಪೇಸ್ ಬಂದುಬಿಟ್ಟು ಪಕ್ಕದಲ್ಲಿ ಒಂದು ಪ್ಲ್ಯಾಂಟ್ ಇಟ್ಟರೆ ಅದೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಝೀಝಿ ಇಟ್ಟಿದ್ದೀನಿ ಸ್ನೇಹಿತರೆ. ಝೀಝಿ ಪ್ಲ್ಯಾಂಟ್ ಬಂದುಬಿಟ್ಟು ಇಂಡೋರ್ ಪ್ಲ್ಯಾಂಟು. ಅದು ಏನಂದರೆ, ನಿಮಗೆ ಸ್ವಲ್ಪ ಬೆಳಕಿದ್ರೂ ಸಾಕು, ನಿಮಗೇನು ಇದು ಏನು ಜಾಸ್ತಿ ಬೆಳಕು ಬೇಕು. ಇದು ನಾರ್ಮಲಾಗಿ ಕಮ್ಮಿ ಬೆಳಕಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಇದು ಇಡ್ಬೋದು. ಮತ್ತು ನೋಡಿ, ಪೀಸ್ ಲಿಲಿ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ ಸ್ನೇಹಿತರೆ. ಇದನ್ನು ನೀವು ಮನೆಯಲ್ಲಿ ಡೆಕೋರೇಷನ್ ಆಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನೋಡಿ, ಆಮೇಲೆ ಈ ಕಾರ್ಪೆಟ್ ಸ್ನೇಹಿತರೆ. ನೋಡಿ, ಇದು ಹಾಕಿದ್ರೇ ಒಂಥರ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಮ್ಯಾಚ್ ಆಗಿ ಅದು ಇದೆ, ಈ ಬೆಡ್ಶೀಟಿಗೆ ಮ್ಯಾಚ್ ಆಗಿ ನೋಡಿ ಈ ಥರ. ಆಮೇಲೆ ಆ ಕಬೋರ್ಡ್ ಕೂಡ ಮ್ಯಾಚ್ ಇದೆ, ಇದಕ್ಕೆ ಮ್ಯಾಚ್ ಸ್ನೇಹಿತರೆ. ನೋಡಿ, ನಿಮ್ಮ ಇಷ್ಟ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಯಾವ ಥರ ನಿಮಗೆ ಅನುಕೂಲ ಇದೆ, ಚಿಕ್ಕ ಮನೆ ಇದ್ರೂ, ಚಿಕ್ಕ ರೂಮ್ ಇದ್ರೂ ನೀವು ಯಾವ ಥರ ಅರೇಂಜ್ ಮಾಡ್ಕೊತೀರೋ ಮಕ್ಕಳನ್ನ, ಇದು ಮಕ್ಕಳ ಅಂತೀರಿ, ಸಾರಿ ಸ್ನೇಹಿತರೆ. ನಿಮ್ಮ ಮನೇನ ಯಾವ ಥರ ಅರೇಂಜ್ ಮಾಡ್ತೀರಿ ಅಂತಲೇ ಬಂದವರು ಕೂಡ ಅವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಚಿಕ್ಕ ಮನೆ ಇದ್ರೂ ಅಂತ. ನಾವು ಹಳೆ ಮನೆಯಲ್ಲಿ ಇರುವಾಗಲೂ ನಾವು ನಾನು ವೀಡಿಯೋಸ್ಗಳನ್ನ ನೀವು ತುಂಬ ನೋಡಿರ್ತೀರ. ನಾನು ಹಳೆ ಮನೆಯಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ. ಒಂದು ಚಿಕ್ಕ ಮನೆ ಇದ್ರೂ, ಚಿಕ್ಕ ರೂಮ್ ಇದ್ರೂ ನೀವು ನೋಡೋಕ್ಕೆ ಚೆನ್ನಾಗಿ ಇಟ್ಕೊಳ್ಳಿ ಮನೇಲಿರೋ ಹೆಂಗಸರು. ಯಾಕಂದರೆ ಮನೆ ನೀಟಾಗಿದ್ರೇ ಬರೋರು ತಕ್ಷಣ ಯಾರಾದರೂ ಬರ್ತಾರೆ, ನೀಟಾಗಿದ್ದರೆ ಓ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ನಿಮಗೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಮನೆ ನೀಟಾಗಿ ಇಡೋದ್ರಿಂದ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೇನೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಮನೆ ಬೆಳಗ್ಗೆ ಎದ್ದು ನೀಟಾಗಿ ಕ್ಲೀನ್ ಮಾಡಿಬಿಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಲೈಟ್ ಇಟ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೈಟಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ನೋಡಿದ್ರೆ ಇದು ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಆಮೇಲೆ ಬುಕ್ಸು ನೋಡಿ, ಈ ಥರ ಬುಕ್ಸು, ಇದು ಕನ್ನಡಿನೇ. ಎಸ್ಥೆಟಿಕ್ ಅಂದರೆ ಈ ಕನ್ನಡಿನೇ ಮೈನು ಸ್ನೇಹಿತರೆ. ಎಸ್ಥೆಟಿಕ್ ಲುಕ್ ಕೊಡೋದಾದರೆ ನೋಡಿ, ಈ ಕನ್ನಡಿ ಈ ಥರನೇ ನೀವು ಮಾಡ್ಕೊಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಯಾವ ಥರ ಬೇಕಾದರೂ ನೀವು ಚಿಕ್ಕ ರೂಮ್ ಇದ್ರೂ, ಬೆಡ್ರೂಮು, ನಿಮ್ಮ ಮಕ್ಕಳದು ಆಫೀಸ್ಗೆ ಹೋಗೋ ಮಕ್ಕಳಿದ್ರೆ ಚಿಕ್ಕ ರೂಮ್ ಇದ್ರೂ ಪರವಾಗಿಲ್ಲ, ನೀಟಾಗಿ ಡೆಕೋರೇಷನ್ ಮಾಡಿಕೊಡಿ, ಅವ್ರಿಗೆ ಇಷ್ಟ ಆಗುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಸ್ವಲ್ಪ ಪ್ಲ್ಯಾಂಟ್ಗಳು. ಇಲ್ಲಿ ನಮ್ಮ ಮಗಗೆ ಗಿಟಾರ್ ಅಂದರೆ ತುಂಬ ಇಷ್ಟ, ನಮ್ಮ ದೊಡ್ಡ ಮಗಗೂ ಇಷ್ಟ,
ಇದು ನಮ್ಮ ಚಿಕ್ಕ ಮಗಂದು, ಅವನಿಗೆ ತುಂಬ ಇಷ್ಟ ಗಿಟಾರು. ಆಮೇಲೆ ಬುಕ್ಸು ಓದೋದಂದರೆ ಅವನಿಗೆ ತುಂಬ ಇಷ್ಟ ಸ್ನೇಹಿತರೆ. ನೋಡಿ, ಬುಕ್ಸ್ ಕಲೆಕ್ಷನ್ ತುಂಬ ಇಟ್ಟಿದ್ದಾನೆ ಅವನು. ಇಲ್ಲಿ ಸ್ವಲ್ಪನೇ ಇರೋದು, ಇನ್ನು ಬೇರೆ ಕಡೆ ಇಟ್ಟಿದ್ದಾನೆ. ಬುಕ್ಸು ಕೂಡ ಓದೋದು ತುಂಬ ನಾಲೆಜ್ ಬರುತ್ತೆ ಸ್ನೇಹಿತರೆ. ಅವ್ನು ಫ್ರೀ ಟೈಮಲ್ಲಿ ಓದ್ತಾನೆ, ಮನೆಯಲ್ಲಿ ವರ್ಕ್ ಫ್ರಮ್ ಇದ್ದಾಗ ಇದು ಓದ್ತಾನೆ ಸ್ನೇಹಿತರೆ. ಆಮೇಲೆ ಇದು ನೋಡಿದ್ರೆ ಅರ್ನಾಲ್ಡೋ ಅವನಿಗೆ ತುಂಬ ಇಷ್ಟ. ರೊನಾಲ್ಡೋ ನಮ್ಮಿಬ್ಬರು ಮಕ್ಕಳಿಗೂ ರೊನಾಲ್ಡೋ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಯಾಕಂದರೆ ಅವ್ರದ್ದು ಒಂದು ಕಥೆ ಇದೆ. ಏನಂದರೆ ಅವ್ರು ಬಡವರಾಗಿದ್ದವರು, ಅವರು ತುಂಬ ಅವ್ರ ತಂದೆ ತಾಯಿ ಪೂವರು, ಆ ಥರ ಇದ್ದವರು. ಅವರು ಒಂದು ಕಷ್ಟಪಟ್ಟು ಒಂದು ಮುಂದಕ್ಕೆ ಬಂದವರು ಅವರು ತುಂಬ. ಅದಕ್ಕೋಸ್ಕರ ಆ ಮೋಟಿವೇಶನ್ಗೋಸ್ಕರ ಇದು ಇಟ್ಕೊಂಡಿದ್ದಾರೆ ಅಷ್ಟೇ. ಈ ಥರ ಮೋಟಿವೇಶನ್ ಪೀಪಲ್ನ ನೀವು ಇನ್ಸ್ಪಿರೇಷನ್ ಆಗಿ ತಗೊಬೋದು ಸ್ನೇಹಿತರೆ. ಇವ್ರದ್ದು ತುಂಬ ನೀವು ನೋಡಿರ್ತೀರ, ನೀವು ನ್ಯೂಸಲ್ಲಿ ನೋಡಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಹಾಕಿ ನೋಡಿ. ಇವ್ರದ್ದು ಒಳ್ಳೆ ಕತೆ ಇರುತ್ತೆ. ಇವ್ರದ್ದು ಮೋಟಿವೇಶನ್ ಸ್ಪೀಚು ಏನಂದರೆ ಯೂತಿಗೆ ತುಂಬ ಇಷ್ಟ ಆಗುತ್ತೆ ಇವ್ರದ್ದು ಮೋಟಿವೇಶನ್ ಸ್ಪೀಚ್ ಸ್ನೇಹಿತರೆ. ಆ ಥರ ನೋಡಿದ್ರ ಸ್ನೇಹಿತರೆ, ಈ ಥರ ನೀವು ನೋಡಿ, ಆ ಸ್ಕ್ರೀನ್ ಕೂಡ ಮ್ಯಾಚಾಗಿ ಹಾಕಿದ್ದಾರೆ. ನನ್ನ ಮಗ ಮ್ಯಾಚಾಗಿ ತೊಗೊಂಡಿದ್ದಾನೆ. ಅದಕ್ಕೋಸ್ಕರ ನಾನು ಈ ಬೆಡ್ಶೀಟ್ ಹಾಕಿದೆ, ನಾನು ಅದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸ್ನೇಹಿತರೆ. ನೋಡಿ, ಆಮೇಲೆ ಈ ಲೈಟ್ ಬಂದು ನೈಟಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಮಧ್ಯಾಹ್ನ ಹೊತ್ತು ತೆಗಿತಾ ಇದ್ದೀನಿ. ನೈಟ್ ಹೊತ್ತು ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ಈ ಥರ ನಿಮ್ಮ ಮಕ್ಕಳ ರೂಮನ್ನ ನೀವು ಆರಾಮಾಗಿ ಡೆಕೋರೇಷನ್ ಮಾಡೋದ್ರಿಂದ, ಮನೇಲಿ ಇರ್ತೀರಲ್ಲ ಹೌಸ್ ವೈಫು, ಏನಾದರೂ ಮಕ್ಕಳ ರೂಮ್ ಆಗಲಿ ನಿಮ್ಮ ರೂಮ್ ಆಗಲಿ ನೀಟಾಗಿ ಕ್ಲೀನ್ ಮಾಡ್ತಾ ಇರೋದು, ಆ ಥರ ಎಲ್ಲ ಮಾಡ್ತಾಯಿದ್ರೆ ನಿಮಗೇ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಮನೆ ನೀಟಾಗಿ ಇಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ. ನೀವೂ ಅಷ್ಟೇ, ದಿನ ನಾವು ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ನೀಟಾಗಿ ಒಂದು ಒಳ್ಳೆ ಡ್ರೆಸ್ಗಳು, ಇವಾಗ ನೋಡಿ ಎಲ್ಲಿ ಹೋದರೂ ನೈಟಿ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಮನೆಯಲ್ಲಿ ಯಾವುದು ಒಳ್ಳೆ ಡ್ರೆಸ್ ಇದ್ರೂ ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ಲೇಡೀಸು ಚೆನ್ನಾಗಿ ಡ್ರೆಸ್ ಮಾಡೋದ್ರಿಂದ ನಿಮ್ಮ ಗಂಡೆದ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೋಡಿದ್ರೆ ಇದೇ ಅಸ್ಥೆಟಿಕ್ ರೂಮ್ ಡೆಕೋರೇಷನು ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಇದೇ ಥರ ನೀವು ಮಾಡ್ಕೊಬೇಕು ಅಂತ ಇಲ್ಲ, ನಿಮ್ಮ ಇಷ್ಟ. ಯಾವ ಥರ ಬೇಕಾದರೂ ಪ್ಲ್ಯಾಂಟ್ನ ಇಟ್ಟು ನೀವು ಡೆಕೋರೇಷನ್ನು ಮಾಡ್ಬೋದು ಸ್ನೇಹಿತರೆ. ಈ ಥರ ಟೇಬಲ್ ಇರೋರು, ಇದು ಬೈಬಲು ನಮಗೊಂದು, ಇದು ಡೈರಿ ಏನಾದರೂ ಬರೆಯೋಕ್ಕೆ. ಈ ಥರ ಇಲ್ಲೂ ಒಂದು ಬುಕ್ಸ್ ಇಟ್ಕೊಂಡಿದ್ದಾನೆ. ಆ ಥರ ಈ ಥರ ಪಕ್ಕದಲ್ಲೇ ನೀವು ಎಲ್ಲ ಅರೇಂಜ್ ಮಾಡಿ ಕೊಡಿ, ಅವ್ರಿಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲೊಂದು ಲೈಟು ನೈಟಲ್ಲಿ ಆನ್ ಮಾಡ್ಕೊಳಕ್ಕೆ, ಆ ಥರ. ಓಕೆನಾ ಸ್ನೇಹಿತರೆ? ಇದು ನೋಡಿದ್ರೆ ನೋಡಿಬಿಟ್ಟು ನೀವು ಹೋಗಿ ಇದೇ ಥರ ಅರೇಂಜ್ ಮಾಡಿ. ಓಕೆನಾ ಸ್ನೇಹಿತರೆ? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಾರ್ಡನರ್ಸ್ಗಳಿಗೆ ಸಪೋರ್ಟ್ ಮಾಡಿ. ಗಾರ್ಡನರ್ ಚಾನೆಲ್ಗಳಿಗೂ ತುಂಬ ಕಷ್ಟಪಟ್ಟು ವಿಡಿಯೋಗಳು ಹಾಕ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ಕುಕ್ಕಿಂಗ್ ಚಾನೆಲ್ಗಳಿಗೂ ಸಪೋರ್ಟ್ ಮಾಡಿ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.